ಇಲ್ಲಿ ನೀವು ನೋಡ್ತಿರುವ ನಾಯಿಯ ಬ್ರೀಡ್ ಹೆಸರು ಡಾಬರ್ಮ್ಯಾನ್. ಇವುಗಳು ಜರ್ಮನಿಯಲ್ಲಿ ಒರಿಜಿನೇಟ್ ಆಗಿದ್ದವು. ಬಟ್ ಇಂಡಿಯಾದಲ್ಲಿ 1990s ತುಂಬಾ ಫೇಮಸ್ ಆಗಿತ್ತು. ಇವುಗಳು ನಾಯಿಗಳಲ್ಲ, ನಿಮ್ಮ ಫುಲ್ ಟೈಮ್ ಬಾಡಿಗಾರ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇವುಗಳು ಹೈಲಿ ಆ್ಯಕ್ಟಿವ್, ಹೈಲಿ ಎನರ್ಜೆಟಿಕ್ ಮತ್ತು ತುಂಬಾ ಲಾಯಲ್ ಕೂಡ. ಜನರು ಇದು ತುಂಬಾ ಅಗ್ರೆಸಿವ್ ಅಂತ ಹೇಳ್ತಾರೆ, ಬಟ್ ಇದು ಹಾಗೆ ಅಲ್ಲ. ಈ ಬ್ರೀಡ್ಗಳು ಚಿಕ್ಕ ವಯಸ್ಸಿನಿಂದನೇ ಹೈಲಿ ಅಲರ್ಟ್ ಆಗಿರ್ತದೆ. ಸೊ ಇದಕ್ಕೆ ಪ್ರಾಪರ್ ಆಗಿ ಟ್ರೈನಿಂಗ್ ಬೇಕು. ಅದು ಮಾತ್ರ ಅಲ್ಲ, ಇವುಗಳಲ್ಲಿ ಸ್ಟೋರ್ಡ್ ಆಗಿ ತುಂಬಾ ಎನರ್ಜಿ ಇರ್ತದೆ. ಈ ಎನರ್ಜಿ ಎಲ್ಲ ರಿಲೀಸ್ ಮಾಡಲಿಕ್ಕೆ ಒಂದು ಪ್ಲೇಸ್ ಬೇಕು. ಅದಕ್ಕೆ ತುಂಬಾ ಆ್ಯಕ್ಟಿವಿಟೀಸ್, ಮೆಂಟಲ್ ಸ್ಟಿಮ್ಯುಲೇಷನ್ ಮತ್ತು ಕಮಾಂಡ್ ಟ್ರೈನಿಂಗ್ ಎಲ್ಲ ಸರಿಯಾಗಿ ಮಾಡಿಸಬೇಕು. ಇಲ್ಲದಿದ್ದರೆ ಆ ನಾಯಿ ನಿಮ್ಮ ಮನೆಯ ಕಂಟ್ರೋಲ್ ಅಂತ ತಗೊಳ್ತದೆ ಮತ್ತು ನಿಮ್ಮನ್ನು ಒಂದು ಓನರ್ ಆಗಿ ಕೂಡ ಕನ್ಸಿಡರ್ ಮಾಡಲ್ಲ. ನೀವೇನಾದರೂ ಅಪಾರ್ಟ್ಮೆಂಟಲ್ಲಿದ್ದರೆ, ಚಿಕ್ಕ ಸ್ಪೇಸಲ್ಲಿದ್ದರೆ ಈ ನಾಯಿ ನಿಮಗೆ ಅಲ್ಲ. ಮತ್ತು ಇದಕ್ಕೆ ವಾಕಿಂಗ್ ಅಂತ ಹೆಸರಲ್ಲಿ ನಿಮ್ಮ ಮನೆಯ ಸುತ್ತ 2 ರೌಂಡ್ ಸಾಕಂತ ಅನಿಸಿದರೆ ಅದು ಕೂಡ ಸಾಕಾಗಲ್ಲ. ಸೊ ನಿಮಗೆ ಮ್ಯಾಕ್ಸಿಮಮ್ ಈ ನಾಯಿ ಜೊತೆ ಟೈಮ್ ಸ್ಪೆಂಡ್ ಮಾಡೋ ಹಾಗೆ ಇರಬೇಕು. ಪ್ಲಸ್ ಇದಕ್ಕೆ ತುಂಬಾ ಟ್ರೈನಿಂಗ್ ಕೊಡ್ತಾ ಇರಬೇಕು. ಗ್ರೂಮಿಂಗ್ ವಿಷಯಕ್ಕೆ ಬಂದರೆ ಇದಕ್ಕೆ ಶಾರ್ಟ್ ಕೋಟ್ ಇರೋದ್ರಿಂದ ಕಾರಣ ಇದಕ್ಕೆ ಅಷ್ಟೇನು ಹೇರ್ ಫಾಲ್ ಬರಲ್ಲ. ಬಟ್ ಡೈಲಿ ಬ್ರಷಿಂಗ್ ನಿಮಗೆ ಮಾಡಿದರೆ ಒಳ್ಳೆಯದು. ಆ್ಯಂಡ್ ಇವುಗಳ ಲೈಫ್ ಸ್ಪ್ಯಾನ್ 12 to 14 years ಇರ್ತದೆ. ಮತ್ತು ನಮ್ಮ ಮನೆಯಲ್ಲಿ ಮಕ್ಕಳಿದ್ರೆ ಮಕ್ಕಳ ಜೊತೆ ಹೈಲಿ ಫ್ರೆಂಡ್ಲಿ ಆಗಿರ್ತದೆ ಮತ್ತು ತುಂಬಾ ಪ್ರೊಟೆಕ್ಟಿವ್ ಕೂಡ. ನಿಮ್ಮ ಮಕ್ಕಳಿಗೆ ಬೇರೆಯವರಿಂದ ಯಾವುದೇ ತೊಂದರೆ ಬರದಾಗಿ ನೋಡ್ಕೊಳ್ತದೆ. ಅಷ್ಟೊಂದು ಪ್ರೊಟೆಕ್ಟಿವ್ ಆಗಿರುವ ನಾಯಿ ಇದು. ಸೊ ಈ ನಾಯಿ ಯಾರಿಗಾಗಿ? ನಿಮಗೆ ಮನೆಯಲ್ಲಿ ತುಂಬ ಸ್ಪೇಸ್ ಇದೆ, ನಿಮಗೆ ಈ ನಾಯಿಗೆ ಟೈಮ್ ಕೊಡಲಿಕ್ಕೆ ಆಗ್ತದೆ, ಎಕ್ಸಸೈಸ್ ಮಾಡಿಸ್ಲಿಕ್ಕೆ ಆಗ್ತದೆ, ಹಾಗಾದರೆ ಮಾತ್ರ ಈ ನಾಯಿಯನ್ನು ನೀವು ಬೈ ಮಾಡಿ. ಇಲ್ಲದಿದ್ದರೆ ಈ ನಾಯಿ ನಿಮಗೆಲ್ಲ. ತುಂಬ ಜನರು ಈ ನಾಯಿಯನ್ನು ತಗೊಳ್ತಾರೆ, ಬಟ್ ಅವರಿಗೆ ಅದನ್ನು ಹೇಗೆ ಕಂಟ್ರೋಲ್ ಮಾಡೋದು ಗೊತ್ತಿರಲ್ಲ ಮತ್ತು ಅದು ತುಂಬಾ ಅಗ್ರೆಸಿವ್ ಆಗಿ ಹೋಗ್ತದೆ. ಸೊ ಅಗ್ರೆಸಿವ್ ಅಂತ ಸುಮ್ಮನೆ ಇದರ ಮೇಲೆ ಬ್ಲೇಮ್ ಹಾಕದೆ ಮಿಸ್ಟೇಕ್ ಮನುಷ್ಯರ ಮೇಲೆ ಇರೋದು, ನಾಯಿಯ ಮೇಲೆ ಅಲ್ಲ. ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟ ಆದರೆ ಫಾಲೋ ಮಾಡಿ. ಮತ್ತು ನೆಕ್ಸ್ಟ್ ಯಾವ ಬ್ರೀಡ್ನ ಬಗ್ಗೆ ವಿಡಿಯೋ ಮಾಡಲಿ ಅಂತ ನನಗೆ ಕಮೆಂಟಲ್ಲಿ ಹೇಳಿ.